ಹಜರತೆ ಅಲಿಯವರು ತಂದೆ ಹೆಸರು ಹಜರತೆ ಅಬು ತಾಲಿಬ್, ತಾಯಿಯ ಹೆಸರು ಹಜರತೆ ಫಾತಿಮಾ ಬಿಂತೆ ಅಸದ್. ಫಾತಿಮಾ ಬಿಂತೆ ಅಸದ್ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಚಿಕ್ಕಪ್ಪಾಜಿ ಆಗಬೇಕು. ಹಜರತೆ ಅಬು ತಾಲಿಬ್ ಅವರು ಹಜರತೆ ಅಲಿರದನ ತಂದೆಯವರು ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಚಿಕ್ಕಪ್ಪಾಜಿ ಅವರು ಆಗಬೇಕು. ठीक है, ಚಾಚಾ ಅಂತ ಹೇಳುತ್ತಾರೆ. ಹಜರತೆ ಅಬು ತಾಲಿಬ್ ಅವರು ಒಂದು ಸಾರಿ ಯಮನ್ಗೆ ಹೋಗಿದ್ರು. ಏಕೆಂದರೆ ಯಮನ್ನಲ್ಲಿ ಒಬ್ಬ ಮುಷರ್ರಿಮ್ ಅನ್ನುವ ವ್ಯಕ್ತಿ ಇದ್ದ. ಮುಷರ್ರಿಮ್ ಆ ವ್ಯಕ್ತಿ ಅಲ್ಲಾಹನ ಕಡೆ ದುವಾ ಮಾಡ್ತಿದ್ದ. ಅಯ್ಯ ಅಲ್ಲಾ, ಒಂದು ರಿವಾತ್ನಲ್ಲಿ 300 ವರ್ಷ ಬಂದಿದೆ, ಒಂದು ರಿವಾತ್ನಲ್ಲಿ 100 ವರ್ಷ ಅವನಿಗೆ ಜೀವನ ಸಿಕ್ಕಿತ್ತು. ಮುಷರ್ರಿಮ್ ವ್ಯಕ್ತಿಗೆ 100 ವರ್ಷ ಜೀವಿತಿದ್ದ. ಒಂದು ರಿವಾತ್ನಲ್ಲಿದೆ 300 ವರ್ಷ ಜೀವಿತಿದ್ದ ಆ ವ್ಯಕ್ತಿ. ಎದ ಕಾರಣ ದುವಾ ಮಾಡ್ತಿದ್ದ, ಯಾ ಅಲ್ಲಾ ನನ್ನ ಇಚ್ಛೆ ಇದೆ, ಅಲ್ಲಾಹ್ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುಟುಂಬ ಒಳಗೆ ನಾನು ಯಾರಾದ್ರೂ ಒಬ್ಬರಿಗೆ ನೋಡಬೇಕು ಯಾ ಅಲ್ಲಾ, ಅವ್ರಿಗೆ ನೋಡ ತನಕ ನನಗೆ ಯಾವತ್ತೂ ಸಾವು ಕೊಡಬೇಡ ಅಲ್ಲ, ಅವ್ರಿಗೆ ನೋಡಿದ ನಂತರ ನನಗೆ ಸಾವು ಕೊಡು ಯಾ ಅಲ್ಲಾ. ಅವರು ದುವಾ ಮಾಡ್ತಿದ್ರು ಅಲ್ಲಾಹನ ಕಡೆ, ಅವ್ರಿಗೆ ನೋಡೋ ತನಕ ನನಗೆ ಸಾವು ಕೊಡಬೇಡ ಯಾ ಅಲ್ಲಾ, ಅವ್ರಿಗೆ ನೋಡಿದ ನಂತರ ಆಮೇಲೆ ನನಗೆ ಸಾವು ಕೊಡು. ಎಷ್ಟು 300 ವರ್ಷ ಜೀವಿತಿದ್ರು. ಏನು ಇಚ್ಛೆಟ್ಕೊಂಡು ಅವ್ರಿಗೆ ನಾನು ನೋಡಬೇಕು ಅವ್ರಿಗೆ. ಇಲ್ಲಿ ದುವಾ ಮಾಡಿದ್ದಾರೆ. ಇಲ್ಲಿ ಹಜರತೆ ಅಬು ತಾಲಿಬ್ ಅವರು ಯಮನ್ಗೆ ಹೋಗ್ಬೇಕು ಅನ್ನೋದು ಮನಸ್ಸಾಗಿದೆ. ಯಮನ್ನಲ್ಲಿ ಹೋಗಿದ್ದ ನಂತರ ಎಲ್ಲ ಜನರಿಗೆ ಭೇಟಿಯಾದರು. ಎಲ್ಲ ಜನ ಹೇಳಿದರು, ಒಬ್ಬ ಮುಷರ್ರಿಮ್ ಅನ್ನೋ ವ್ಯಕ್ತಿ ಇದ್ದಾನೆ, ನಿಮ್ಮ ಇಚ್ಛೆ ಭಾಳ ಇಟ್ಕೊಂಡ್ರೆ ನಿಮ್ಗೆ ಭೇಟಿ ಆಗ್ಬೇಕು, ನೀವು ಭೇಟಿಯಾಗಿ ಬಾರಿ. ಹಜರತೆ ಅಬು ತಾಲಿಬ್ ಅವರು ಭೇಟಿಯಾಗಿ ಬಂದರು. ಹೇಗೆ ಸಮೀಪ ಬರಬೇಕು ಆ ಮುಷರ್ರಿಮ್ ವ್ಯಕ್ತಿ ಮುದ್ಕ ಏನಿದ್ದ ಹಿರಿಯರು ಹಜರತೆ ಅಬು ತಾಲಿಬಿನ ಮುಖದ ಬೆಳಕು ನೋಡಿ ತಕ್ಷಣ ಎದ್ದು ನಿಂತ ಗೌರವಾಗಿ. ಆ ಅಬು ತಾಲಿಬ್, ನೀವು ನನ್ನ ಕಡೆ ಬಂದಿದ್ದೀರಾ, ಮೊದಲಿಗೆ ಬಾರಿ ಇಲ್ಲ ಪಕ್ಕ ಕುಂದರಿ. ಮೊದಲಿಗೆ ಪಕ್ಕ ಕುಂದರಿಸಿದ ನಂತರ ಏನು ಕೇಳಿದ, ನೀವು ಎಲ್ಲಿಂದ ಬಂದಿದ್ದೀರಾ? ನಾನು ತಹಮಾನಿಂದ ಬಂದಿದ್ದೇನೆ. ತಹಮಾನಲ್ಲಿ ಎಲ್ಲಿ ಇರ್ತೀರಾ? ನಾನು ಮಕ್ಕಾನಲ್ಲಿ ಇರುತ್ತೇನೆ. ನಿಮ್ಮ ಕಬೀಲಾ ಯಾವುದು? ನಾನು ಬನು ಹಾಶಿಮ್ನಿಂದ ಬಂದಿದ್ದೇನೆ, ನನ್ನ ಕಬೀಲಾ ಬನಿ ಹಾಶಿಮ್ ಇದೆ. ಮತ್ತು ನಿಮ್ಮ ಹೆಸರು ಏನು? ನನ್ನ ಹೆಸರು ಅಬು ತಾಲಿಬ್ ಇದೆ ಅಂತ ಹೇಳ್ತಾರೆ. ಹೇಗೆ ಅಬು ತಾಲಿಬ್ ಬನಿ ಹಾಶಿಮ್ ಅಂತ ಹೇಳಬೇಕಿತ್ತು, ನನ್ನ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಕುಟುಂಬದಿಂದ ಬಂದಿದ್ದಾರೆ. ಮೊದಲಿಗೆ ಎದ್ದು ನಿಂತು ಆ ಮುತ್ತ ಏನ್ ಮಾಡಿದ, ಹಿರಿಯರು ಮುಷರ್ರಿಮ್ ಏನು ಮಾಡಿದ, ಮೊದಲಿಗೆ ಅವರ ಹಣ್ಣಿ ಮೇಲೆ ಮುತ್ತುವನ್ನು ಕೊಟ್ಟ. ಯಾ ಅಲ್ಲಾ, ನಿನ್ನೆ ದುವಾ ಮಾಡಿದ್ದೇನೆ, ಇವತ್ತು ಎಷ್ಟು ಲಘು ದುವಾ ಕಬೂಲ್ ಆಗಿಬಿಟ್ಟಿದೆ ನಿನ್ನ ಬಾರ್ಗನಲ್ಲಿ. ನಾನು ದುವಾ ಮಾಡಿದೆ ಅಲ್ಲ, ಒಬ್ಬರಿಗೆ ನಾನು ನೋಡೋ ತನಕ ನನಗೆ ಸಾವು ಕೊಡಬೇಡ ಅಲ್ಲ. ತಕ್ಷಣ ಬಂದಿದ್ದಾರೆ ಇವತ್ತು ನನ್ನ ಕಣ್ಣಿನ ಮುಂದೆ ಇವರು ಯಾರು? ಹಜರತ್ ಅಬು ತಾಲಿಬ್ ಅವರು. ಹೇಗೆ ಸಮೀಪ ಬಂದಿದ್ದ ನಂತರ ಅವಾಗ ಆ ವ್ಯಕ್ತಿ ಹೇಳ್ತಾನೆ ಮುಷರ್ರಿಮ್ ಏನಂತ, ಅಯ್ಯ ಅಬು ತಾಲಿಬ್, ನಿಮ್ಮ ಕುಟುಂಬದಲ್ಲಿ ಇಬ್ರು ಅಬ್ದುಲ್ಲಾ ಇನ್ನಿದ್ದಾನೆ. ಅಬ್ದುಲ್ಲಾ ನಿಂದ ಒಬ್ಬ ಹುಡುಗ ಮುಹಮ್ಮದ್ ನಬಿ ಆಗಿ ಹುಟ್ಟಿ ಬರುತ್ತಾನೆ. ಪ್ರಪಂಚದಲ್ಲಿ ಇಬ್ರು ಏನಿದ್ದಾರೆ, ಅತಿ ದೊಡ್ಡವಾದ ಸ್ಥಾನ ಮಕಾಮರಿಗೆ ಸಿಗುತ್ತಿದೆ. ಒಬ್ಬ ನಬಿ ಆಗಿ ಬರುತ್ತಾನೆ, ಇನ್ನೊಬ್ಬ ವಲಿಯಾಗಿ ಬರುತ್ತಾನೆ. ನಿಮ್ಮ ಇಬ್ಬರ ಒಳಗೇನು ದೊಡ್ಡ ತಮ್ಮನ ಮನೆಯಿಂದ ನಬಿಯಾಗಿ ಹುಟ್ಟಿ ಬರುತ್ತಾನೆ. ಅಬು ತಾಲಿಬ್ ಏನಿದ್ದಾನೆ, ನಿನ್ನ ಹೊಟ್ಟಿನಿಂದ ನಿನ್ನ ರಿಲೇಷನ್ ಇಂದ ಏನಿದೆ, ಒಬ್ಬ ವಲಿಯಾಗಿ ಹುಟ್ಟಿ ಬರುತ್ತಾನೆ. ಅಯ್ಯ ಅಬು ತಾಲಿಬ್, ಆ ನಬಿಯವರು ಏನ್ ಪ್ರಪಂಚದಲ್ಲಿ ಬಂದಿದ್ದಾರ? ಹಾ, ಆ ನಬಿಯವರು ಬಂದಿದ್ದಾರ. 29 ವರ್ಷ ಆಗಿದ ನಂತರ ಏನಿದೆ, ಆ ನಬಿಯವರು 29 ವರ್ಷ ಆಗಿರ್ತೈತಿ ಪ್ರಪಂಚದಲ್ಲಿ ಬಂದು, ಅವಾಗ ವಲಿ ಹುಟ್ಟಿ ಬರುತ್ತಾನೆ. ಅವ್ರು ಬಂದು 29 ವರ್ಷ ಆಯಿತು. ಹಜರತ್ ಅಬು ತಾಲಿಬ್ ಹೇಳಿದ್ರು, ಹಾ 29 ವರ್ಷ ಆಯಿತು. ಅಯ್ಯ ಅಬು ತಾಲಿಬ್, ನಾನು ಇಲ್ಲಿಂದ ಅಲ್ಲೇ ಬರೋ ತನಕ ನಿನಗೆ ಸಮಯ ಇಲ್ಲ, ನನ್ನ ಕಡೆ ಶಕ್ತಿ ಇಲ್ಲ. ನಾನು ಇಲ್ಲಿಂದ ಈಮಾನ್ ತರುತ್ತೇನೆ, ನಾನು ಮುಸಲ್ಮಾನ ಆಗುತ್ತೇನೆ. ನಾನು ತಸ್ದೀಕ್ ಮಾಡಿದ್ದೇನೆ, ನಾನು ಒಪ್ಕೊಂಡಿದ್ದೇನೆ, ಅಲ್ಲಾಹನ ನಬಿ ಬಂದಿದ್ದಾರೆ, ನಿಜವಾಗಿನ ನಬಿ, ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಹೇಳಿ ಮುಸಲ್ಮಾನ ಆದರು. ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿ ಮುಸಲ್ಮಾನ ಆದರು. ಅಯ್ಯ ಅಬು ತಾಲಿಬ್, ಈಗ ವಲಿಯೇನೇ ಹುಟ್ಟಿ ಬರುತ್ತಾನೆ. ಆ ವಲಿಯ ಕಾಮಿಲ ಬಾರ್ಗ ನನ್ನ ಸಲಾಮನ್ನು ಮುಟ್ಟಿಸೋಯೆ ಅಬು ತಾಲಿಬ್ ಅಂತೂ ಮುಷರ್ರಿಮ್ ಹೇಳಕ್ ಕುಂತಿದ್ದಾನೆ. ಹೇಳಿದ ನಂತರ ಅಬು ತಾಲಿಬ್ ಏನು ಹೇಳಿದ್ರು, ನಿನ್ನ ಮಾತಿನ ಮೇಲೆ ನಾನು ಹೇಗೆ ನಂಬಬೇಕು? ನಿನ್ನ ಮಾತು ನಿಜವಾಗಿ ಐತೇನೋ, ನಾನು ಹೇಗೆ ನಂಬಬೇಕು ಅಂತ ಅಬು ತಾಲಿಬ್ ಹೇಳಿದ್ರು. ನೀನು ಬಾರ ದುವಾ ಮಾಡಿದ್ರಿ ಎಲ್ಲ ಕಬೂಲ್ ಆಗುತ್ತೈತಿ, ನೀ ಹೇಳು. ಅವಾಗ ಆ ಮುಷರ್ರಿಮ್ ಹೇಳಿದ ನಂತರ ಅಬು ತಾಲಿಬ್ ಹೇಳಿದ್ರು, ಅಕ್ಕಪ್ಪದ್ ನೋಡ್ತಾರಂತೆ, ಒಂದು ದಾಳಂಬೆ ಗಿಡ ಒಣಗಿದಿತ್ತು. ಆ ಗಿಡಗೆ ನೋಡಿ ಹೇಳಿದ್ರು, ಈ ಗಿಡ ಎಲ್ಲ ಒಣಗಿದಿದೆ, ಅಲ್ಲಾಹನ ಕಡೆ ದುವಾ ಮಾಡ್ರಿ ನೀವು, ಇದು ಎಲ್ಲ ಗಿಡವನ್ನು ಹಸರಾಗಬೇಕು, ಇದ್ರ ಒಳಗೆ ತಿನ್ನೋದಷ್ಟು ಹಣ್ಣುವನ್ನು ಬರಬೇಕು, ಈಗ ತಕ್ಷಣ ತಿನ್ಬೇಕು ನಾನು ಅಂತದ ಹಣ್ಣು ಬರಬೇಕು, ಆಮೇಲೆ ನಿಮ್ಮ ಮಾತಿನ ಮೇಲೆ ನಾನು ನಂಬುತ್ತೇನೆ, ಇಲ್ಲಾಂದ್ರೆ ನಂಬೋದಿಲ್ಲ. ಮುಷರ್ರಿಮ್ ಏನು ಅಲ್ಲಾಹನ ಕಡೆ ದುವಾ ಮಾಡಿದ್ರಿ, ಯಾ ಅಲ್ಲಾ, ಇವರು ಈ ರೀತಿ ಹೇಳ್ಕೊಂಡ್ರೆ ಅಲ್ಲಾ ದುವಾವನ್ನು ಕಬೂಲ್ ಮಾಡಿ ಯಾ ಅಲ್ಲಾ. ಹೇಗೆ ದುವಾ ಮಾಡಬೇಕು ಪ್ರೀತಿ? ಒಂದೇ ಕ್ಷಣದಲ್ಲಿ ಆ ಒಣಗಿದ ಗಿಡದಲ್ಲಿ ಎಲ್ಲ ಹಸರು ತಪ್ಪಲವನ್ನು ಬಂತು, ಹಣ್ಣುಗಳನ್ನು ಬಂದಂತೆ. ಹಜರತ್ ಅಬು ತಾಲಿಬ್ ಹಣ್ಣು ತಗೊಂಡು 2 ಭಾಗ ಮಾಡಿ ನೋಡ್ತಾರಂತೆ, ತಿಂದಷ್ಟು ಸಿಹಿವಾದ ಹಣ್ಣು ಬಂದಿದೆ ಅಂತೆ. ತಿಂದು ಹಜರತ್ ಅಬು ತಾಲಿಬ್ ಹೊಳ್ಳಿ ಬರಾಕುಂತಿದ್ದಾರೆ. ಇಲ್ಲಿ ನೋಡಿದ್ರೆ ಪ್ರೀತಿ ಸಹೋದರರೇ, ಹಜರತ್ ಫಾತಿಮಾ ಬಿಂತೆ ಅಸದ್ ಅವರು ಖಾನಾ ಕಾಬಾ ತವಾಫನ್ನು ಮಾಡಕ್ ಕುಂದಿದ್ದಾರೆ.
ಖಾನಾ ಕಾಬಾದು ತವಾಫನ್ನು ಮಾಡಕ್ ಕುಂತಿರು. ಗರ್ಭವತಿ ಇದ್ದಾರೆ, ನೋಡಿದ್ರೆ ಗರ್ಭವತಿ ಇದ್ದಾರೆ. ಈಗ ಇದೇ ವರ್ಷದಲ್ಲಿ ಹುಟ್ಟಿ ಬರಬೇಕಿತ್ತು. ಹಜರತ್ ಅಲಿಯವರು ಹುಟ್ಟಿ ಬರೋದು ಇದೇ ವರ್ಷದಲ್ಲಿ ಹುಟ್ಟಿ ಬರಬೇಕಿತ್ತು. ಹಜರತ್ ಫಾತಿಮಾ ಬಿಂತೆ ಅಸದ್ ಅವರು ಖಾನಾ ಕಾಬಾ ತವಾಫನ್ನು ಮಾಡಕ್ ಕುಂತಿದ್ದಾರೆ. ಖಾನಾ ಕಾಬಾ ತವಾಫ್ 3 ತವಾಫನ್ನು ಆಯಿತು. ಹಜರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೊಳ್ಳಿ ನೋಡ್ತಾ ಇರುತ್ತೆ, ಐ ಫಾತಿಮಾ ಬಿಂತೆ ಅಸದ್, ನಿನ್ನ ಮುಖದ ಕಲರ್ ಚೇಂಜ್ ಆಗುತ್ತೆ, ಏನಾಯಿತು? ಯಾ ರಸೂಲಲ್ಲಾಹ್, ಐ ಮುಹಮ್ಮದ್, ನನ್ನ ಹೊಟ್ಟೆ ಒಳಗೆ ನೋವು ಕುಂತಿತ್ತು, ಯಾಕೆ ಗೊತ್ತಾಗುತ್ತಿಲ್ಲ, ಹೊಟ್ಟೆ ನೋವು ಜಾಸ್ತಿ ಆಗಿದೆ. ಐ ಫಾತಿಮಾ, ತವಾಫ್ ಎಲ್ಲ ಮುಕ್ತ ಆಗೈತಿಲ್ಲ? ಅವ್ರು ಹೇಳಿದ್ರು, ಇಲ್ಲ ಯಾ ರಸೂಲಲ್ಲಾಹ್, ನನಗೆ ಇನ್ನೂ ತವಾಫ್ ನಂದು ಮುಕ್ತ ಇಲ್ಲ, ಈಗ 4ನೇ ತವಾಫ್ ನಾನು ಮಾಡಕ್ ಕುಂತಿದ್ದೇನೆ. ಐ ಫಾತಿಮಾ, ನಿನ್ ಕಡೆ ಶಕ್ತಿ ಇದ್ರೆ ನೀನು ತವಾಫ್ ಮಾಡಿ, ಇಲ್ಲಾಂದ್ರೆ ಖಾನಾ ಕಾಬಾ ಒಳಗೆ ಹೋಗು. ಎಲ್ಲೇ? ಖಾನಾ ಕಾಬಾ ಒಳಗಡೆ ಹೋಗು. ಹೇಗೆ ಹೊಟ್ಟೆ ನೋವು ಜಾಸ್ತಿ ಆಯ್ತು, ಹಜರತ್ ಫಾತಿಮಾ ಬಿಂತೆ ಅಸದ್ ಅವರು ಖಾನಾ ಕಾಬಾ ಒಳಗೆ ಹೋದರು. ಹೋಗಿದ ನಂತರ ಹಜರತ್ ಅಲಿ ರದಿ ಅಲ್ಲಾಹು ತಾಲಾ ಅನ್ವರು ಖಾನಾ ಕಾಬಾನಲ್ಲಿ ಹುಟ್ಟಿ ಬರಾ ಕುಂತಿದ್ದಾರೆ. ಹಜರತ್ ಅಲಿ ರದಿ ಅಲ್ಲಾಹು ತಾಲಾ ಅನ್ವರು ಸ್ವಲ್ಪ ಸಮಯದಲ್ಲಿ ಪ್ರೀತಿಯ ಸಹೋದರರೇ, ಹಜರತ್ ಫಾತಿಮಾ ಬಿಂತೆ ಅಸದ್ ಅವರು ಖಾನಾ ಕಾಬಾನ ಸುಂದರವಾದ ಮಗು ಕೈಯಲ್ಲಿ ಹಿಡ್ಕೊಂಡು ಬರಾ ಕುಂತಿದ್ದಾರೆ ಹೊರಗಡೆ. ಸುಂದರವಾದ ಮಗು, ಅದು ಎಂತಾದ ಮಗು? ಅಲ್ಲಾಹು ಅಕ್ಬರ್. ರಾತ್ರಿ ಒಳಗೆ ನಕ್ಷತ್ರ ಅತ್ಯಂತ ಜಾಸ್ತಿ ಸುಂದರವಾದ ಮುಖದ ಬೆಳಕನ್ನು ಕಾಣ ಕುಂತಿದೆ. ಆದ್ರೆ ಹಜರತ್ ಅಲಿಯವರು ಕಣ್ಣು ತೆಗೆದಿಲ್ಲ, ಕಣ್ಣು ಬಂದಿತ್ತು. ಹಜರತ್ ಫಾತಿಮಾ ಬಿಂತೆ ಅಸದ್ ಅವರು ಮಗುಗೆ ನೋಡಿ ಏನ್ ತಿಳ್ಕೊಂಡ್ರು? ದೃಷ್ಟಿ ಹೋಗಿದೆ, ನನ್ನ ಮಗ ನೋಡಂಗಿಲ್ಲ, ನನ್ನ ಮಗಂದು ಕಣ್ಣಿಲ್ಲ. ಅಂತೂ ಫಾತಿಮಾ ಬಿಂತೆ ಅಸದ್ ಅವರು ಹಜರತ್ ಅಬು ತಾಲಿಬ್ ಬಳಿ ತಗೊಂಡು ಬಂದರು. 3 ದಿನ ಆಯ್ತು ಪ್ರೀತಿಯ ಸಹೋದರರೇ. 3 ದಿನ ಆಗಿದ ನಂತರ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದರು ಮನೆ ಒಳಗೆ. ಐ ತಾಯಿ, ಅಮ್ಮಿ ಜಾನ್, ಐ ಫಾತಿಮಾ ಬಿಂತೆ ಅಸದ್, ಮೊದಲಿಗೆ ನನ್ನ ತಮ್ಮಂಗೆ ಕೊಡ್ರಿ ನೀವು ಕೈ ಒಳಗೆ. ಹಜರತ್ ಅಲಿ ಕೈಯಲ್ಲಿ ಕೊಟ್ಟರು. ನಿನ್ನ ತಮ್ಮ ಹೌದಪ್ಪ, ಆದರೆ ನಿನ್ನ ತಮ್ಮನಿಗೆ ಕಣ್ಣಿಲ್ಲ, ನಿನ್ನ ತಮ್ಮನಿಗೆ ಕಣ್ಣಿಲ್ಲ, ನೋಡಂಗಿಲ್ಲ. ನಿನ್ನ ತಮ್ಮ ಕಣ್ಣು ಬಂದ್ ಮಾಡಿದ್ರು 3 ದಿನ ತನಕ ಕಣ್ಣು ತೆಗ್ದಿಲ್ಲ. ಎಲ್ಲಾರು ರಿಲೇಷನ್ ಅವರು ಬಂದ್ರು ನೋಡಕ್ಕೆ, ಯಾರಿಗೆ ನೋಡಿಲ್ಲ. ಮುಕದ್ದಸ್ವಾದ ಮನಿ, ಅದನ್ನೇ ನೋಡಿಲ್ಲ. ಹಜರತ್ ಅಲಿಯವರು ಕಣ್ಣು ಬಂದ್ ಮಾಡಿದ್ರು. ಕಣ್ಣು ಯಾವಾಗ ತೆಗಿದ್ರು? ಐ ಅಮ್ಮಿ ಜಾನ್, ಕಣ್ಣು ನೀವು ಕೊಡ್ರಿ ನೀವು. ಅಲಿ ನನ್ನವ ಇದ್ದಾನೆ, ನನ್ಗೆ ಪ್ರೀತಿ ಮಾಡ್ತಾನೆ, ನಾನು ಅಲಿಗೆ ಪ್ರೀತಿ ಮಾಡ್ತೇನೆ, ಕೈಯಲ್ಲಿ ಕೊಡ್ರಿ ನನ್ನ ತಮ್ಮನಿಗೆ. ಹೇಗೆ ಕೈಯಲ್ಲಿ ತಗೋಬೇಕು ಪ್ರೀತಿಯ ಸಹೋದರರೇ? ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಅಲಿರ ಮುಖ ನೋಡಿ ಕಣ್ಣಿನ ಮೇಲೆ ಕೈ ಇಡ್ತಾರಂತೆ. ಹೇಗೆ ಕೇಳಬೇಕು? ಹಜರತ್ ಅಲಿರು ಕಣ್ಣು ತೆಗೆದು ಮೊದಲೇ ದೃಷ್ಟಿ ನಮ್ಮ ನಬಿಗೆ ನೋಡಕ್ ಕುಂತಿದ್ದಾರೆ. ಮೊದಲೇ ದೃಷ್ಟಿ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ನೋಡಕ್ ಕುಂತಿದ್ದಾರೆ. ಖಾನಾ ಕಾಬಾ ಮುಕದ್ದಸ್ವಾದ ಮನಿ ನೋಡಬೇಕಾಗಿತ್ತು. 4 ಲಕ್ಷ 1 ಲಕ್ಷ ಖರ್ಚು ಮಾಡಿ ಖಾನಾ ಕಾಬಾಗೆ ನೋಡಕ್ ಹೋಗ ಕುಂತಿದ್ದಾರೆ. ಎದಕ್ಕೆ? ಖಾನಾ ಕಾಬಾಗೆ ನೋಡೋದಕ್ಕೆ. ಉಮ್ರಾಗೆ ಹೋಗುತ್ತಾರೆ, ಹಜ್ಗೆ ಹೋಗುತ್ತಾರೆ. ಏಕೆ? ನಾವು ಖಾನಾ ಕಾಬಾ ನೋಡಬೇಕು, ಮುಕದ್ದಸ್ವಾದ ಮನಿ ನೋಡಬೇಕು ನಾವು. ಅಲ್ಲಾಹ್ ರಬ್ಬುಲ್ ಇಜ್ಜತ್. ಹಜರತ್ ಅಲಿಯರು ಹುಟ್ಟಿ ಬಂದಿನ ಖಾನಾ ಕಾಬಾಗೆ ನೋಡಿಲ್ಲ. ಚಿಕ್ಕಪ್ಪಾಜಿ, ದೊಡ್ಡಪ್ಪಾಜಿ ಎಲ್ಲಾರು ಕುಟುಂಬಗಳು ಬಂದ್ರು. ಹಜರತ್ ಅಬ್ಬಾಸ್ ಅವರು ಬಂದ್ರು, ಯಾರಿಗೆ ನೋಡಿಲ್ಲ. ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ಸಮೀಪ ಬರಬೇಕು ಕೈಯಲ್ಲಿ ತಗೊಂಡ್ರಿ ನಂತರ ಮೊದಲೇ ದೃಷ್ಟಿನ ನಮಗೆ ನೋಡಿದ್ರು. ಆಲಾ ಹಜರತ್ ಅದಕ್ಕೆ ಬರುತ್ತಾರೆ, ಆವೋ ಶಹೀನ್ ಶಾಹ ಕಾ ರೋಜಾ ದೇಖೋ, ऐ हाजियों आओ शहनशाह का रोजा देखो, काबा तो देख चुके हो, काबे का काबा देखो, काबा तो देख चुके हो, काबे का काबा देखो. काबा ಯಾರು? ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕಾಬಾಗೆ ನೀವು ನೋಡಿದ್ದೀರಾ? ಕಾಬಾ ಬಿಟ್ಟು ಕಾಬಾಗೆ ನೋಡಕ್ ಬಾರಿ. ಹಾಜಿಯೋ ಶಹನಶಾಹ ಕಾ ರೋಜಾ ದೇಖೋ. ಆಲಾ ಹಜರತ್ ಹೇಳಕ್ ಕುಂತಿದ್ದಾರೆ ಪ್ರೀತಿಯ ಸಹೋದರರೇ. ಈಗ ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅನ್ಹು ಹುಟ್ಟಿ ಬಂದಿದ ನಂತರ ಬರ್ತಾ ಹೇಗೆ ದೊಡ್ಡವರಾದ್ರು ಪ್ರೀತಿಯ ಸಹೋದರಿ. ಇಲ್ಲೇ ತನಕ ರಿವಾಯತ್ ಬಂದಿದೆ, ಚಿಕ್ಕ ಹುಡುಗರಲ್ಲಿ ಮೊದಲೇ ಸಾರಿ ಇಸ್ಲಾಮದಲ್ಲಿ ಬಂದಿದ್ದು ಯಾರಪ್ಪ ಅಂದ್ರೆ ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅನ್ಹು. ಚಿಕ್ಕ ಹುಡುಗರಿದ್ದಾರೆ, ಇಸ್ಲಾಂದಲ್ಲಿ ಬಂದಿದ್ದಾರೆ. ಲಾ ಇಲಾಹಾ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಓದಿ ಮುಸಲ್ಮಾನ್ ಆಗಿದ್ದಾರೆ. ಮೊದಲೇ ಸಾರಿ ನಮಾಜ್ ಮಾಡಿದ್ದು ಯಾರು? ನಮ್ಮ ಹುಜೂರ್ ಸಲ್ಲಂ ಜೊತೆ ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅನ್ಹು ಮೊದಲೇ ಸಾರಿ ಫಸ್ಟ್ ಸಾರಿ ನಮಾಜ್ ಮಾಡಿದ್ದಾರೆ. ಈ ತಿಂಗಳಲ್ಲಿ 13ನೇ ತಾರೀಕು ಉರ್ದು, ರಜಬಿನ ಉರ್ದು 13ನೇ ತಾರೀಕು ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅನ್ಹು ಹುಟ್ಟಿ ಬಂದ, ಯಾನೆ ವಿಲಾದತ್ ಪೈದಾಯಿಶ್ ಅಂತ ದಿನ ಅಂತ ಹೇಳುತ್ತಾರೆ. 13ನೇ ತಾರೀಕು ರಜಬ್ ತಿಂಗಳ ದಿನ ಯಾವುದು? ಶುಕ್ರವಾರ ದಿನ. ಇಂಥ ದಿನದಲ್ಲಿ ಹಜರತ್ ಅಲಿ ರದಿಯಲ್ಲಾಹು ತಾಲಾ ಪ್ರಪಂಚಕ್ಕೆ ಬಂದರು. ಪ್ರೀತಿಯ ಸಹೋದರರೇ, ಇಷ್ಟೆಲ್ಲ ಹಜರತ್ ಅಲಿಯರು ಬರ್ತಾ ದೊಡ್ಡರಾಗಿದ್ದ ನಂತರ ಇಲ್ಲಿ ತನಕ ಬಂದಿದೆ. ಹಜರತ್ ಅಲಿದು ಕರಾಮತ್ ನೋಡ್ರಿ, ಎಂಥದ್ದು ಕರಾಮತ್ ಇದೆ. ಹಜರತ್ ಅಲಿ ಶೇರ್ ಖುದಾ ಕುರಾನ್ ಶರೀಫ್ ಅತಿ ಜಾಸ್ತಿಗೆ ಪ್ರೀತಿ ಮಾಡ್ತಿದ್ರು, ಓದ್ತಿದ್ರು. ಎಂಥದ್ದು ಕುರಾನ್ ಓದೋದು ಅವ್ರದ್ದು ಇವತ್ತಂಗಿಲ್ಲ. ಇಲ್ಲೇ ತನಕ ಪುಸ್ತಕನಲ್ಲಿ ಬಂದಿದೆ, ಹಜರತ್ ಅಲಿರು ಒಂದು ಕಾಲು ಇಟ್ಟು ಇನ್ನೊಂದು ಕಾಲು ಇಡೋದು ಮುಂಚೆನೆ ಇಡೀ ಕುರಾನವನ್ನು ಮುಕ್ತಾಯ ಮಾಡ್ತಿದ್ರು ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅನ್ಹು. ಕುದುರೆ ಮೇಲೆ ಒಂದು ಕಾಲು ಇಟ್ಟು ಇನ್ನೊಂದು ಕಾಲು ಅಚ್ಚಗಡೆ ಇಡಬೇಕಾಗಿತ್ತು. ಆ ಕಾಲವನ್ನು ಇಡೋದು ಮುಂಚೆನೆ ಇಡೀ ಕುರಾನ್ ಮುಕ್ತಾಯ ಮಾಡ್ತಿದ್ರು ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅನ್ಹು. ಅದಕ್ಕೆ ಹೇಳುತ್ತಾರೆ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜ್ಞಾನದ ಮದೀನಾದಲ್ಲಿ ಜ್ಞಾನದ ಸಮುದ್ರ ಇದ್ದಾರೆ. ಆ ಸಮುದ್ರದ ಕದಾ ಯಾವುದಂದ್ರೆ ಹಜರತ್ ಅಲಿಗೆ ಅಂತ ಹೇಳ್ತಾರೆ ಪ್ರೀತಿಯ ಸಹೋದರರೇ.
ಹಜರತ್ ಅಲಿ ರದಿಯಲ್ಲಾಹು ತಾಲ ಯಾಕೆ ಅಂತದ್ದು ಜ್ಞಾನ ಅವ್ರ ಕಡೆ ಇತ್ತು. ಯಾವುದೇ ಫೈಸ್ಲಾ ಬರ್ಲಿ ಹಕ್ಕಿನ ಫೈಸ್ಲಾ ಮಾಡ್ತಿದ್ರು. ಒಂದ್ಸಾರಿ ಫೈಸ್ಲಾ ನೋಡ್ರಿ, ಒಬ್ಬ ಹುಡುಗ ಹಜರತ್ ಅಲಿ ರದಿಯಲ್ಲಾಹು ಕಡೆ ಬಂದು ಏನ್ ಹೇಳಿದ, ಅಯ್ಯ ಹಜರತ್ ಅಲಿ, ನನ್ನ ತಾಯಿ ನನ್ನ ಮನೆ ಒಳಗೆ ಕರ್ಕೊಳಕ್ ಕುಂತಿಲ್ಲ, ನನ್ನ ಮಗ ಇಲ್ಲ ಅಂತೂ ನನಗೆ ಹೊರಗಡೆ ಹಾಕಕ್ ಕುಂತ, ನನ್ನ ತಾಯಿ ಹೊರಗಡೆ ಕಳ್ಸಾಕ್ ಕುಂತ, ನನ್ನ ತಾಯಿ ನನ್ನ ಮಗ ಇಲ್ಲ ನೀನು ಅಂತ ದೂರ ಮಾಡಕ್ ಕುಂತ್ರಿ, ನನ್ನ ತಾಯಿ ಮನೆ ಒಳಗೆ ತಗೊಳಕ್ ಕುಂತ್ರಿ ನನ್ನ ತಾಯಿ. ಅಯ್ಯ ಹಜರತ್ ಅಲಿ, ಹೇಗಾರೆ ಮಾಡಿ ನನ್ನ ತಾಯಿ ಸಮೀಪ ಬರೋದು ಪ್ರಯತ್ನ ಮಾಡ್ರಿ ನೀವು. ಹೌದಾ, ಹಿಂಗಾಯ್ತು, ಎಲ್ಲೈತಿ ನಿನ್ನ ತಾಯಿ, ಎಲ್ಲಿದ್ದಾರ ಅವರು? ಇಲ್ಲೇ ಪಕ್ಕದ ಮನೆಗೆ ಇದ್ದಾರ, ಕರ್ಕೊಂಬ ಹೋಗ್ರಿ. ಆ ತಾಯಿ ಜೊತೆ ಆ ಹೆಣ್ಣು ಮಗಳ ಜೊತೆ 40 ಜನರು ಬಂದ್ರು ಮತ್ತು 4 ಮಂದಿ ಅಣ್ಣ ತಮ್ಮರಿದ್ರು. ಎಲ್ಲಾರು ಮುಂಚೆ ಪ್ಲಾನಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಸುಳ್ಳು ಹೇಳಿ ಇವ್ಗೆ ನಾವು ಮನೆಯೊಳಗೆ ತಗೋಬಾರ್ದು, ನಮ್ಮ ಮಗ ಇಲ್ಲ ಅಂತ ನಾವು ಹಜರತ್ ಅಲಿ ಕಡೆ ಹೇಳಬೇಕು. ಹಜರತ್ ಅಲಿ ಕಡೆ ಹೇಗೆ ಕರ್ಕೊಂಡ್ಬರ್ಬೇಕು? ಹಜರತ್ ಅಲಿ ಹೇಳಿದ್ರು, ಇನ್ ನಿನ್ನ ಮಗ ಇದಾನೆ ಇಲ್ಲ? ತಾಯಿ ಹೇಳಿದ್ರು, ಇಲ್ಲ ನನ್ನ ಮಗ ಇಲ್ಲ. ಇವು ಸಾಕ್ಷಿ ಯಾರಿದ್ದಾರ? 40 ಊರಿನ ಜನರು ಎದ್ದು ನಿಂತರು. ಹೌದಪ್ಪ, ನಿಜ ಹೇಳ್ತಾರ, ಮಗ ಇಲ್ಲ, ಇನ್ನೂ ಮದುವೆನ ಆಗಿಲ್ಲ, ಎಲ್ಲ ಮಗ ಹುಟ್ಟಿ ಬರಬೇಕು. ಹೈ ಹಜರತ್ ಅಲಿ, ನನ್ನ ತಾಯಿಯವರು, ತಾಯಿನಿಂದ ದೂರ ಮಾಡಬೇಡ್ರಿ ಹಜರತ್ ಅಲಿ, ನನ್ನ ತಾಯಿ. ಹುಡುಗ ಹೇಳಕ್ ಕುಂತಾನೆ, ಇಲ್ಲೇ ಹೆಣ್ಣು ಮಗಳ ಜೊತೆ 40 ಜನರು ಬಂದಿದ್ದಾರ, 4 ಅಣ್ಣ ತಮ್ಮರು ಬಂದಿದ್ದಾರ. ಈಗ ಇಂಥ ಸಂದರ್ಭ ಏನಾದ್ರೂ ಊರಿನ ಒಳಗೆ ಬರಲಿ, 40 ಜನರು ಸಾಕ್ಷಿ ಅದಾರ, ಅಣ್ಣ ತಮ್ಮರು ಸಾಕ್ಷಿ ಅದಾರ, ಮಗ ಇಲ್ಲ ಅಂತ ಎಲ್ಲಾರು ಹೇಳಕ್ ಕುಂತಿದಾರ. ಮಗ ಇಲ್ಲ, ಇನ್ನೂ ಮದುವೆನ ಆಗಿಲ್ಲ, ಮತ್ತೆ ಹೇಗೆ ಮಗ ಎಲ್ಲಿಂದ ತರ್ತೀರಾ ಅಂತ ಎಲ್ಲಾರು ಜನ ಹೇಳಕ್ ಕುಂತಾರ. ಈಗ ಜನರಿನ ಮಾತು ಕೇಳಿ ಏನ್ ಮಾಡ್ತೀರಾ? ಇಲ್ಲಿ ಬಿಡಪ್ಪ, ಇನ್ನೂ ಮದುವೆನ ಆಗಿಲ್ಲ ಅಂದ್ರೆ ಮಗ ಎಲ್ಲಿ ಹುಟ್ಟಿ ಬರ್ಬೇಕಂತ ನಾವು ದೂರ ಮಾಡಿಬಿಡ್ತೀವಿ, ಮಗಗೆ ತಾಯಿಗೆ. ಇವತ್ತಿನ ಹಜರತ್ ಅಲಿ ರದಿಯಲ್ಲಾಹು ತಾಲನರು ಜನರ ಮುಖ ನೋಡಿದ್ರು, ಎಲ್ಲ ಸಾಕ್ಷಿಗಳಿಗೆ ನೋಡಿದ್ರು. ಹೌದಾ, ಹಂಗಂದ್ರೆ ಇವನ್ ಮಗ ಇಲ್ಲ ಅಂದರೆ ನಾನು ಏನೇನು ನಿರ್ಣಯ ತಗೊಂತೀನಿ, ನಾನು ಏನ್ ಹೇಳ್ತೀನಿ ಅದ್ರ ಮೇಲೆ ನೀವು ಎಲ್ಲರೂ ಒಪ್ಕೊಂತೀರಾ? ನನ್ನ ಮಾತಿನ ಮೇಲೆ ನಿಮ್ಗೆ ಎಲ್ಲ ಒಪ್ಕೊಂತೀರಿ? ನೀವು ಎಲ್ಲಾ ಜನರು ಹೇಳಿದ್ರು, ನೀವು ಏನ್ ಹೇಳ್ತಾ ನಾವು ಎಲ್ಲ ಒಪ್ಕೊಂತೀವಿ ಹಜರತ್ ಅಲಿ, ಅದಕ್ಕೆ ಕಾರಣ ನಿಮ್ ಕಡೆ ನಾವು ಬಂದಿದ್ದೀವಿ, ನೀವು ಏನ್ ಹೇಳ್ತೀರಾ ಅದ್ರ ಮೇಲೆ ನಮ್ಗೆ ಒಪ್ಕೊಂಡಿದ್ದೀವಿ, ಒಪ್ಕಿ ಇದೆ, ನೀವು ಹೇಳ್ರಿ. ಹಜರತ್ ಅಲಿ ಏನ್ ಪ್ಲಾನಿಂಗ್ ಮಾಡಿ ನೋಡ್ರಿ ಇಲ್ಲಿ. ಈಗ ಮಗ ಏನ್ ಹೇಳ್ದ, ನನ್ನ ತಾಯಿ ಏನ್ ಹೇಳಿದ್ಲು, ನನ್ನ ಮಗ ಇಲ್ಲ. ಹಜರತ್ ಅಲಿ ರದಿಯಲ್ಲಾಹು ತಾಲನರು ಏನ್ ಫೈಸಲಾ ಮಾಡಿದ್ರು ಅಂದ್ರೆ, ಎಲ್ಲಾ ಜನರು ಕುಳಿಸಿದ್ರು, ಇನ್ನೂ ಮದ್ವೆ ಆಗಿಲ್ಲ ಹುಡುಗಿದು. ನೀವು ಏನ್ ಹೇಳ್ತಾರ ಜನರು, ಇನ್ನೂ ಮದ್ವೆ ಆಗಿಲ್ಲ. ಇಲ್ಲಿ ಹುಡುಗ ನೋಡಿದ್ರೆ ನನ್ನ ತಾಯಿ ಅಂತ ಹೇಳಕ್ ಕುಂತಿದ್ದಾನೆ. ಹಂಗಂದ್ರೆ ಮದ್ವೆ ಆಗಿಲ್ಲ ಅಂದ್ರೆ ಈಗ ಇಂಥದ್ದು ಕಾರ್ಯಕ್ರಮದಲ್ಲಿ ಎಲ್ಲಾರಿಗೆ ನಾನು ಸಾಕ್ಷಿ ಮಾಡಿ ಈ ಅಲಿ ದಿರ್ಹಾಮವನ್ನು ಕೊಟ್ಟು ಮಹೇರವನ್ನು ಪೂರ್ತಿ ಮಹೇರವನ್ನು ಕೊಟ್ಟು ನಾನು ಈ ಹುಡುಗನ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಹಜರತ್ ಅಲಿ ಎಲಾನ್ ಮಾಡಿದ್ರು. ನಾನು ಮದ್ವೆಯನ್ನು ಮಾಡ್ಸೋಕೊಂತೀನಿ, ಯಾಕಂದ್ರೆ ಮದ್ವೆನ ಆಗಿಲ್ಲ. ಈಗ ಇದು ಹುಡುಗ ಇಲ್ಲ ಅಂತ ತಾಯಿ ಹೇಳಕ್ಕೊಂದಿಲ್ಲ, ಹಂಗಂದ್ರೆ ನೀವು ಮದ್ವೆ ಆಗಿಲ್ಲ ಅಂದ್ರೆ ಈಗ ಮದ್ವೆ ಮಾಡಿಸ್ತೀನಿ ನಾನು, ಎಲ್ಲರೂ ಸುಂದರ ಇದ್ದ ಜೀವನ ಮಾಡ್ಕೊಂಡು ಹೋಗ್ಲಿ ಒಳ್ಳೆ ರೀತಿ. ಇದು ಹೇಗೆ ಹಜರತ್ ಅಲಿ ಅವರು ಹೇಳಬೇಕು? ತಾಯಿ ಚೀರಾಡಿ ಹೇಳಿದ್ಲು, ಅಯ್ಯ ಅಲಿ, ನರಕ ನರಕ, ಬೆಂಕಿ ಬೆಂಕಿ, ಏನಾಯ್ತು ನರಕ ನರಕ, ಮದ್ವೆ ಆಗಿದೆ ಮತ್ತೆ ಏನು ನರಕ ಅಂತ ಹೇಳಕ್ ಕುಂತಿದ್ಯಾ? ಅಯ್ಯ ಹಜರತ್ ಅಲಿ, ನನಗೆ ಕ್ಷಮ ಮಾಡ್ರಿ, ನಾನು ಹೇಗೆ ಜೀವನ ಮಾಡಬೇಕು? ಇವನೇ ನನ್ನ ಮಗ, ಯಾಕೆಂದ್ರೆ ನನ್ನ ಮಗನ ಜೊತೆ ಯಾವತ್ತೂ ಜೀವನ ಮಾಡಂಗಿಲ್ಲ, ನನ್ನ ಗಂಡ ಇಲ್ಲ, ನನ್ನೇ ಇವನೇ ಮಗ. ಅಯ್ಯ ಹಜರತ್ ಅಲಿ, ನನ್ನಿಂದ ತಪ್ಪಾಯ್ತು, ಯಾಕೆಂದ್ರೆ ನನ್ನ ಅಣ್ಣ ತಮ್ಮರು ಹೇಳಿದ್ರು, ಸುಳ್ಳು ಹೇಳಿ ಹಿಂಗೆ ದೂರ ಮಾಡ ಅಂತ ಹೇಳಿದ್ರು ನನ್ನ ಅಣ್ಣ ತಮ್ಮರು. ಅವ್ರ ಮಾತು ಕೇಳಿ ನಾನು ಈ ರೀತಿ ನಿಮ್ಮ ಮಾರ್ಗ ಸುಳ್ಳು ಬಂದು ಹೇಳಿದ್ದೀನಿ. ಅಯ್ಯ ಹಜರತ್ ಅಲಿ, ಇವನೇ ನನ್ನ ಮಗ ಅಂತ ತಾಯಿ ಅವಾಗ ಒಪ್ಕೊಂಡಿರೋದು. ಪ್ರೀತಿಯ ಸಹೋದರರೇ ನೋಡ್ರಿ, ಹಜರತ್ ಅಲಿ ಎಂತಾದ್ರು ಪ್ಲಾನಿಂಗ್ ಮಾಡಿ ಹೇಳಿದ್ರು, ಮದ್ವೆ ಮಾಡ್ಸಕ್ ರೆಡಿ ಆಗಿದ್ರು. ಈಗ ಮಗ ಮತ್ತು ತಾಯಿ ಮದ್ವೆ ಆಗ್ತೈತಿ, ಇಸ್ಲಾಂನಲ್ಲಿ ಹರಾಮ್ ಇದೆ, ಆಗಬಾರ್ದು. ಮಗನ್ ಮತ್ತು ತಾಯಿದು ಮದ್ವೆ ಆಗಬಾರ್ದು, ಯಾವತ್ತು ಆಗಂಗಿಲ್ಲ. ತಾಯಿ ಇಷ್ಟ ಪಡ್ಕೊಂತಿಲ್ಲ, ನಾನು ಹೇಗೆ ಮಗನ ಜೊತೆ ಸವಾಸ ಮಾಡಬೇಕು, ಹೇಗೆ ನಾನು ಜೀವನ ಮಾಡಬೇಕು. ಒಂದು ಸರಿ ಹೇಗಾಗಿದೆ ಅಂದರೆ, 2 ಮಂದಿ ತಾಯಿಯವರು ಜನ್ಮ ಕೊಟ್ಟಿದ್ರು. ಹುಡುಗ ಹುಟ್ಟಿ ಬಂದಿದ್ದಾನೆ, ಒಬ್ಬಕ್ಕೆ ಹುಡುಗಿ ಹುಟ್ಟಿ ಬಂದಿದೆ. ಮಕ್ಕಳು ಚೇಂಜ್ ಮಾಡಿದ್ರು. ಅವಾಗ ಈಗ 2 ಮಂದಿ ತಾಯಿಯರು ಮಾಡಿದ್ರು, ನನ್ನ ಮಗ ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ ಜಗಳ ಮಾಡಕ್ ಕುಂತಿದ್ರು. ಇದು ಮಸಲ ಹಜರತ್ ಅಲಿ ಕಡೆ ತಗೊಂಡು ಬಂದ್ರು. ಅಯ್ಯ ಹಜರತ್ ಅಲಿ, ಹುಡುಗ ಹುಟ್ಟಿ ಬಂದಿದ್ದಾನೆ, 2 ಮಂದಿ ತಾಯಿಯರು ಇದ್ದಾರೆ, ಅವರು ನನ್ನ ಮಗನ ಹೊಡೆದಾಡಕ್ ಕುಂತಾರೆ. ನನಗೆ ಯಾರಿಗೂ ಮಗ ಯಾರ್ದು ಅಂತ ನಾವು ಯಾರು ಕೊಡಬೇಕು ಗೊತ್ತಾಗ್ತಿಲ್ಲ, ನೀವೇ ಸ್ವಲ್ಪ ಏನಾದ್ರೆ ಇದ್ರ ಬಗ್ಗೆ ದಾರಿ ತೋರಿಸ್ರಿ ಹಜರತ್ ಅಲಿ. ಹಜರತ್ ಅಲಿ ರದಿಯಲ್ಲಾಹು ಏನು ಮಾಡಿದ್ರು, 2 ಮಂದಿ ತಾಯಿ ಕರೆಸಿರಿಲಿ, ಕರ್ಕೊಂಡು ಬಂದ್ರು. ನಿಮ್ಮ ದೇಹದಿಂದ 2 ಮಂದಿ ಹಾಲುವನ್ನು ತೆಗೆದುಕೊಡ್ರಿ. ಪಿಸ್ತಾನಿಂದ ಹಾಲು ತೆಗೆದುಕೊಟ್ರು. ಕೊಟ್ಟಿದ್ದ ನಂತರ ಹಜರತ್ ಅಲಿಯವರು ಹಾಲುವನ್ನು ನೋಡಿ ತೂಕ ಮಾಡಿದ್ರು. ಮಾಡಿದ ನಂತರ ಹೇಳಿದ್ರು, ಹುಡುಗ ಯಾರ್ದು, ಯಾರು ಹೇಳಕ್ ಕುಂತಿದ್ದಾರ? ಆ ತಾಯಿ ಹೇಳಿದ್ಲು, ನನ್ನ ಹುಡುಗ. ಇನ್ನೊಬ್ಬ ಹೇಳಿದ್ರು, ನನ್ನ ಹುಡುಗ. ಮತ್ತೆ ಇದು ಹಾಲು ಯಾರ್ದು? ಈ ತೆಗೆದುಕೊಟ್ಟಿದ್ದು ಕೊಟ್ಟರ ಒಳಗೆ ಇದು ಹಾಲು ಯಾರ್ದು? ಆ ತಾಯಿ ಹೇಳಿದ್ಲು, ಇಲ್ಲ ಇದು ನನ್ನ ಹಾಲು. ಮತ್ತೆ ಇದು ಹಾಲು ಯಾರ್ದು? ಇದು ನನ್ನ ಹಾಲು. ಈ ತಾಯಿ ಹೇಳಿದ್ಲು. 7 ಮಂದಿ ನನ್ನನ್ನ ಒಪ್ಕೊಂಡ್ರು. ಅವರು
ಹಜರತ್ ಅಲಿ ಏನ್ ಮಾಡಿದ್ರು, ಈ ಹಾಲು ಯಾರು ತಾಯಿದಿದೆ ಅದೇ ತಾಯಿದು ಹುಡುಗ ಇದ್ದಾನೆ ಅಂತ ಹಜರತ್ ಅಲಿ ಹೇಳಿದ್ರು. ಎಲ್ಲರೂ ಜನರು ವಿಚಿತ್ರ ಆದ್ರು, ನೀವು ಹೇಗೆ ಈ ರೀತಿ ನೀವು ಫೈಸಲಾ ಮಾಡಿದ್ರ, ನಿಮ್ಗೆ ಹೇಗೆ ಗೊತ್ತಾಯ್ತು? ಏಕೆಂದ್ರೆ ಯಾ ತಾಯಿ ಹೊಟ್ಟಿನಿಂದ ಹುಡುಗ ಹುಟ್ಟಿ ಬರುತ್ತಾನೆ, ಆ ಹುಡುಗ ಹುಟ್ಟಿ ಬಂದಿದ ನಂತರ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತಾಯಿ ಎದೆ ಒಳಗೆ ಅಂತದು ಹಾಲಿನ ಒಳಗೆ ಶಕ್ತಿ ಹಾಕುತ್ತಾನೆ. ಏಕೆಂದ್ರೆ ನಾನು ಹಾಲುವನ್ನು ತೂಕ ಮಾಡಿದ ನಂತರ ಈ ಹಾಲಿನ ಒಳಗೆ ಶಕ್ತಿ ಜಾಸ್ತಿ ಕಂಡು ಬಂತು. ಯಾರ್ದು ಹಾಲಿನ ಒಳಗೆ ಶಕ್ತಿಯನ್ನು ಜಾಸ್ತಿ ಬರಾಕುತ್ತಿದೆ ಅದೇ ಹಾಲಿನ ಹುಡುಗ ಇದ್ದಾನೆ ಅಂತ ಹಜರತ್ ಅಲಿ ಹೇಳಿದ್ರು. ಹಾಲು ಏನಿರುತ್ತೆ ಶಕ್ತಿ ಜಾಸ್ತಿ ಬಂದಿದೆ ಅವ್ರದೇ ಹುಡುಗ ಅಂತ ಹಜರತ್ ಅಲಿ ಹೇಳಕೊಂತಾರೆ ಪ್ರೀತಿಯ ಸಹೋದರರೇ. ಅದಕ್ಕೆ ಇಲ್ಮುಲ್ ಬಾಬ್ ಅಂತ ಹೇಳ್ತಾರೆ ಪ್ರೀತಿಯ ಸಹೋದರರೇ. ಹಜರತ್ ಅಲಿದು ಬಹಳಷ್ಟು ಕರಾಮಾತ್ ಇದೆ ಪ್ರೀತಿಯ ಸಹೋದರರೇ. ಹಜರತ್ ಅಲಿ ರದಿಯಲ್ಲಾಹು ತಾಲಾ ಅನ್ಹರು ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿಯ ಮಗಳು ಹಜರತ್ ಫಾತಿಮಾ ಝಹರಾಗೆ ಪ್ರೀತಿಯನ್ನು ಮಾಡ್ಕೊಂಡ್ರು. ಪ್ರೀತಿಯ ಸಹೋದರರೇ, ಒಂದು ಸಾರಿ ದರುದ್ ಪಾಕ್ ಓದಿರಿ. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಶಫೀನಾ ಹಬೀಬ್ನಾ ನಬಿಗಿನಾ ಮೌಲಾನಾ ಮುಹಮ್ಮದಿನ್ ಬಾರಿಕ್ ಸಲ್ಲು ಅಲೈಹಿ ಸಲಾತು ವಸ್ಸಲಾಮು ಅಲೈಕ ಯಾ ಹಬೀಬಿ ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ಒಂದು ಸಾರಿ ಇಬ್ರು ಜನರು ಊಟ ಮಾಡಕ್ ಕುಂತಿದ್ರು. ಈಗ ಊಟ ಮಾಡಕ್ ಕುಂತಿದ ನಂತರ ಒಬ್ಬ ವ್ಯಕ್ತಿನ ಕಡೆ 3 ರೊಟ್ಟಿ ಇತ್ತು, ಇನ್ನೊಬ್ಬನ ಕಡೆ 5 ರೊಟ್ಟಿ ಇತ್ತು. ಊಟ ಮಾಡಕ್ ಕುಂತಿದ್ರು. 7 ಮಂದಿ ಮಾಡಿದ್ರು, ಇಲ್ಲಪ್ಪ ನಾವು 2 ಮಂದಿ ಕೂಡಿ ಊಟ ಮಾಡೋಣ ಬಾ, ನಿನ್ ಕಡೆ ರೊಟ್ಟಿ ಜಾಸ್ತಿ ಇದೆ, ನನ್ನ ಕಡೆ 3 ಇದೆ, ನಾವು ಇಬ್ರು ಮಂದಿ ಕೂಡಿ ಊಟ ಮಾಡೋಣ. ಊಟ ಮಾಡೋ ಸಂದರ್ಭದಲ್ಲಿ ಇನ್ನೊಬ್ಬ 3ನೇ ವ್ಯಕ್ತಿ ಬಂದ. ನಾನು ಊಟಕ್ಕೆ ಬರಬಹುದು, ಬಾರಿ ಅದ್ರಾಗಿಲ್ಲ, ನಮ್ಮ ಕಡೆ ರೊಟ್ಟಿ ಜಾಸ್ತಿ ಇದೆ. 3ನೇ ವ್ಯಕ್ತಿಗೆ ಕರ್ಕೊಂಡ್ರು. ಊಟ ಮಾಡಕ್ ಕುಂತಿರು. ಊಟ ಮಾಡಿದ ನಂತರ ಆ ವ್ಯಕ್ತಿ 8 ರೂಪಾಯಿ ಕೊಟ್ಟು ಹೋದ. ನೀವು ಹಚ್ಕೋರಿ. 8 ರೊಟ್ಟಿ ಇತ್ತು. ಯಾಕೆಂದ್ರೆ ಒಂದು ಕಡೆ ವ್ಯಕ್ತಿ ಕಡೆ 3 ರೊಟ್ಟಿ ಇತ್ತು, ಇನ್ನೊಂದು ವ್ಯಕ್ತಿ ಕಡೆ 5 ರೊಟ್ಟಿ ಇತ್ತು. 8 ರೊಟ್ಟಿ ಆಯ್ತು. ಆ ವ್ಯಕ್ತಿ ರೊಟ್ಟಿ ನೋಡಿ 8 ರೂಪಾಯಿ ಕೊಟ್ಟು ಹೋದ. ನೋಡಪ್ಪ, ನೀವು ಹಚ್ಕೋರಿ, ನಾ ಊಟ ಮಾಡಿದ್ದೇನೆ. ಆ ವ್ಯಕ್ತಿ ಕೊಟ್ಟು ಹೋಗಿದ ನಂತರ ಈ ಇಬ್ರು ವ್ಯಕ್ತಿಗಳು ಏನಿದ್ರು, ಇವರು ಜಗಳ ಮಾಡಕ್ ಕುಂತಿದ್ರು. ಫಸ್ಟ್ ವ್ಯಕ್ತಿ ಏನ್ ಹೇಳಿದ, ನಂದು 5 ರೊಟ್ಟಿ ಇತ್ತು, ನಾನು 5 ರೂಪಾಯಿ ತಗೊಂತೀನಿ. ನಿಂದ 3 ಇತ್ತು, ನೀನು 3 ರೂಪಾಯಿ ತಗೋ. ಅದು ಹೆಂಗೆ? ನಾವು ಇಬ್ರು ಕೂಡಿ ಊಟ ಮಾಡಕ್ ಕುಂತಿದ್ವಿ, ಹಂಗಂದ್ರೆ ಬರಾಬರಿ ಬರಬೇಕು ನಮ್ಗೆ ಲೆಕ್ಕ. ನೀನು 4 ರೂಪಾಯಿ, ನಾನು 4 ರೂಪಾಯಿ ತಗೋಬೇಕು. ಇಲ್ಲ, ನಂದು 5 ರೊಟ್ಟಿ ಇತ್ತು, ನಾನು 5 ರೂಪಾಯಿ ತಗೊಂತೀನಿ, ನೀನು 3 ರೂಪಾಯಿ ತಗೋ. ಒಪ್ಕೊಳಕ್ ಕುಂತಿದ್ದಿಲ್ಲ. ಇದು ಮಸಾಲ ಏಲ್ ತಗೊಂಡು ಹೋದ್ರು. ಹಜರತ್ ಅಲಿ ರದಿಯಲ್ಲಾಹು ಅನ್ಹು ಬಾರ್ಗಲ್ಲಿ ತಗೊಂಡು ಹೋದ್ರು. ಹಜರತ್ ಅಲಿ ಕೇಳಿದ್ರು, ಏನಾಯ್ತು? ಹಜರತ್ ನಾವು ಊಟ ಮಾಡಕ್ ಕುಂತಿದ್ವಿ, 3ನೇ ವ್ಯಕ್ತಿ ಬಂದ, ಊಟ ಮಾಡಿದ ನಂತರ 8 ರೂಪಾಯಿ ಕೊಟ್ಟು ಹೋದ. ನಾನು ಈ ರೀತಿ 3 ರೂಪಾಯಿ ಕೊಡಕ್ ಕುಂತಿದ್ಯಾ, ಇವಂದು 3 ರೊಟ್ಟಿ ಇತ್ತು, ನಾನು ಬರೀ 3 ರೂಪಾಯಿ ಕೊಡಕ್ ಕುಂತಿದ್ದೆ, ಈ ವ್ಯಕ್ತಿ ತಗೊಳಕ್ ಕುಂತಿಲ್ಲ. ಹಜರತ್ ಅಲಿ ಹೇಳಿದ್ರು, 3 ರೂಪಾಯಿನ ಚೊಲೆ ಇದೆ ತಗೋ, ಇಲ್ಲಾಂದ್ರೆ 1 ರೂಪಾಯಿ ಸಿಗ್ತೈತಿ ನೋಡು. ಹಜರತ್ ಅಲಿ ಇನ್ನೂ ಲೆಕ್ಕ ಮಾಡಿಲ್ಲ, ಇನ್ನೂ ಫೈಸಲಾ ಮಾಡಿಲ್ಲ. ಏನ್ ಹೇಳಿದ್ರು? 3 ರೂಪಾಯಿ ಕೊಡಕ್ ಕುಂತೀರಾ ಅಂದ್ರೆ 3 ರೂಪಾಯಿನೇ ತಗೋ, ಇಲ್ಲಾಂದ್ರೆ 1 ರೂಪಾಯಿ ಸಿಗ್ತೈತಿ ನೋಡಿ ನಿನ್ಗೆ. ಹಜರತ್ ಅಲಿ, ನಾನು ಕೊಟ್ಟಿದ್ದು 3 ರೊಟ್ಟಿ, ನನಗೆ 1 ರೂಪಾಯಿ ಹೇಗೆ ಸಿಗ್ತೈತಿ ಹಜರತ್ ಅಲಿ? ಹಂಗಂದ್ರೆ ನೀವು ಲೆಕ್ಕ ಮಾಡಿ, ನಾನು 1 ರೂಪಾಯಿನೂ ಬರ್ಲಿದ್ದು, ನಾನು 1 ರೂಪಾಯಿ ತಗೊಂತೀನಿ, ನೀವು ಲೆಕ್ಕ ಮಾಡಿ ತೋರಿಸಿ. ಹಜರತ್ ಅಲಿಯವರು ಲೆಕ್ಕ ಮಾಡಿದ್ರು. ಹೇಗೆ? ಈ ವ್ಯಕ್ತಿದು 5, ನಿಂದು 3 ಕುಡಿಸಿದ್ರ 8 ಆಯ್ತು. ಒಂದೊಂದು ರೊಟ್ಟಿ ಒಳಗೆ 3 ಭಾಗ ಮಾಡ್ರಿ. 1 ರೊಟ್ಟಿಯಲ್ಲಿ 3 ಭಾಗ ಮಾಡ್ರಿ. 15 ರೊಟ್ಟಿ, 8 ರೊಟ್ಟಿ ಒಳಗೆ ಎಷ್ಟು ಭಾಗ ಆಯ್ತು? 24 ಭಾಗ ಆಯ್ತು. 1 ರೊಟ್ಟಿಯಲ್ಲಿ 3 ಭಾಗ ಮಾಡಿದ್ರೆ 8 ರೊಟ್ಟಿಯಲ್ಲಿ 24 ಭಾಗ ಆಯ್ತು. 24 ಭಾಗನಲ್ಲಿ ನೀವು 3 ಮಂದಿ 8 ರೊಟ್ಟಿ ತಿಂದಿದ್ದೀರಾ. ಎಷ್ಟು? 8. ಒಬ್ಬರಿಗೆ ಎಷ್ಟು ಬರ್ತೈತಿ? 8 ರೊಟ್ಟಿ ಬರ್ತೈತಿ. 3 ಮಂದಿ ತಿಂದಿದ್ದಾರೆ. ನಿಂದು 3 ರೊಟ್ಟಿ ಒಳಗೆ 1 ರೊಟ್ಟಿಯಲ್ಲಿ 3 ಭಾಗ ಮಾಡು. ಹಂಗಂದ್ರೆ 3 ರೊಟ್ಟಿ ನಿನ್ನ ಒಳಗೆ 3 ಭಾಗ ಮಾಡಿದ್ರೆ 9 ರೊಟ್ಟಿ ತುಕಡಿ ನಿಂದಾಯ್ತು. ಇವಂದು 5 ರೊಟ್ಟಿ, 5 ರೊಟ್ಟಿ 1 ರೊಟ್ಟಿ ಒಳಗೆ 3 ಭಾಗ ಮಾಡಿದ್ರೆ 15 ಭಾಗ ಇವಂದಾಯ್ತು, ಯಾನೇ 15 ತುಕಡಿ ಇವಂದಾಯ್ತು. 1 ಭಾಗದಲ್ಲಿ ನೀವು ಎಷ್ಟು? ನಿನ್ನ 9 ತುಕಡಿ ಒಳಗೆ ಎಲ್ಲರಿಗೆ 3 ಮಂದಿ ಹಚ್ಚಿದ್ರೆ 8 ತುಕಡಿ ಬಂತು. ನೀನು ಎಷ್ಟು? 7 ತುಕಡಿ ತಿಂದಿದ್ಯಾ. 1 ತುಕಡಿ ಏನಿದೆ 3ನೇ ವ್ಯಕ್ತಿಗೆ ನೀ ಕೊಟ್ಟಿದ್ಯಾ. ಎಷ್ಟು? ಯಾಕೆಂದ್ರೆ ನೀನು 3 ರೊಟ್ಟಿ ಇತ್ತು, ಈಗ 3 ಭಾಗ ಮಾಡಿದ್ರೆ ಎಷ್ಟು ಬರ್ತೈತಿ? 9 ಭಾಗ ಬರಕಂತೈತಿ. ಅದರ ಒಳಗೆ ಬರ್ರಿ ನೀ 8 ಭಾಗ ಎಷ್ಟು ತುಕಡಿ ಅಷ್ಟೇ ತಿಂತೀಯಾ. ತಿಂದಿದ್ದು 8 ತುಕಡಿ, 1 ತುಕಡಿ ಏನಿದೆ ಬಂದಿದ್ದು ಮೆಹಮಾನ್ಗೆ ತಿನ್ಸಿದ್ಯಾ. ಈಗ ಅವನು 5 ರೊಟ್ಟಿ ತುಕಡಿ ಮಾಡಿದ್ರೆ 15 ತುಕಡಿ ಆಗುತ್ತಿದೆ. ಆ ವ್ಯಕ್ತಿ 7 ತಿಂದಿದ್ರೇನೆ, 8 ತುಕಡಿ ತಿಂದಿದ್ರೆ 7 ತುಕಡಿ ಏನಿದೆ ಆ ವ್ಯಕ್ತಿ ಕೊಟ್ಟಿದ್ದಾನೆ. ಹಂಗಂದ್ರೆ ನಿಂದ 3 ರೊಟ್ಟಿ ಒಳಗೆ 1 ತುಕಡಿ ಬಂದಿದ್ದು ವ್ಯಕ್ತಿಗೆ ನೀ ತಿನ್ಸಿದ್ಯಾ. ಹಂಗಂದ್ರೆ ನೀವು 1 ರೂಪಾಯಿ ತಗೋ. ನಿನ್ನ 3 ರೊಟ್ಟಿ ಒಳಗೆ 8 ತುಕಡಿ ನೀ ತಿಂದಿದ್ಯಾ, 1 ತುಕಡಿ ಆ ವ್ಯಕ್ತಿಗೆ ನೀ ಕೊಟ್ಟಿದ್ಯಾ. ಬಂದಿದ್ದು ವ್ಯಕ್ತಿಗೆ 1 ತುಕಡಿ ಹೋತು ನಿನ್ನ 3 ರೊಟ್ಟಿ ಒಳಗೆ, ನೀವು 1 ರೂಪಾಯಿ ತಗೋ. 3 ರೂಪಾಯಿ ಎದಕ್ಕೆ ತಗೊಂತೀಯಾ? ಆ ವ್ಯಕ್ತಿ ಹುಚ್ಚಾದ. ಅಲ್ಲ, ಎಷ್ಟು ಚಲೋ 3 ರೂಪಾಯಿ ಸಿಕ್ಕಾಕುತ್ತಿತ್ತು, 3 ರೂಪಾಯಿ ತಗೋಬೇಕಂತ ಬಿಟ್ಟು ನಾನು ತಗೋಬೇಕಾಗಿತ್ತು. 3 ರೂಪಾಯಿ ಬಿಟ್ಟು 1 ರೂಪಾಯಿ ತಗೊಂಡು ಹೊಂಟಿದ್ದೇನೆ. ಹಜರತ್ ಅಲಿದು ಫೈಸಲಾ ನೋಡಿ ಪ್ರೀತಿಯ ಸಹೋದರರೇ. ಇಷ್ಟೆಲ್ಲ